ಸೊ ಅವರು ಏನೇ ಒಂದು ಪ್ರಯತ್ನ ಪಟ್ಟರು ಅವ್ರಿಗೆ ಆ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಯುದ್ಧ ಭೂಮಿ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿ ಏನಾದರೂ ಅಲ್ಲಿ ಬಿದ್ದಿರ್ಬೋದು, ಅದರದ್ದು ಮೂಳೆಗಳಿರ್ಬೋದು ಕೆಳಗಡೆ, ಯಾವುದೇ ಕಾರಣಕ್ಕೂ ನೋಡಿ ಬ್ರಹ್ಮಸ್ಥಾನ ಡಿಸ್ಟರ್ಬ್ ಆಗಬಾರ್ದು. ಏನೊಂದು ಮಾಡೋದಕ್ಕೂ ನಿಮಗೊಂದು ಉತ್ಸಾಹ ಇರಲ್ಲ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಆಸಕ್ತಿ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರಲ್ಲ. ನೀವು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಶಾಸ್ತ್ರೋಕ್ತವಾಗಿ ಅದನ್ನು ಅನುಸರಿಸಿ ನೀವು ಇಲ್ಲಿ ನೋಡಿ 3 ಥರ ಲಕ್ ಬರುತ್ತೆ. ಒಂದು ಹೆವನ್ ಲಕ್, ಮ್ಯಾನ್ ಲಕ್ ಮತ್ತು ಅರ್ತ್ ಲಕ್ ಅಂತ. ಮನೆ ಯಜಮಾನ ಎಷ್ಟಿರ್ತಾರೆ ಅಷ್ಟು ಅಡಿ ಆ ಮಣ್ಣನ್ನು ತೆಗೆದು ಹೊರಗಡೆ ಹಾಕಿ ಓಂ ಶ್ರೀ ಗುರುಭ್ಯೋ ನಮಃ, ಪವಾಡ ಬಸವೇಶ್ವರ ಸ್ವಾಮಿ ನಮಃ. ಈ ದಿನ ವಿಶೇಷವಾಗಿ ನಾವು ನೋಡಿ ಲಾಸ್ಟ್ ಎಪಿಸೋಡಲ್ಲಿ ವಾಸ್ತು ಪುರುಷನ ಬಗ್ಗೆ ತಿಳ್ಕೊಂಡಿದ್ರೆ, ಇನ್ನೂ ಇಂಪಾರ್ಟೆಂಟಾಗಿ ಬ್ರಹ್ಮಸ್ಥಾನದ ಬಗ್ಗೆ ಈ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ನೋಡಿ, ಬ್ರಹ್ಮಸ್ಥಾನ ಅಂತಂದರೆ ನಿಮ್ಮ ಮನೆಯ ಒಂದು ಚೌಕಾಕಾರ ಏನಿರುತ್ತೆ, ಸೊ ಅದರಲ್ಲಿ ಸೆಂಟ್ರು ಅಂದರೆ ಈಗ ನೀವು ನಾರ್ತ್ ಈಸ್ಟ್ ಈಶಾನ್ಯದಿಂದ ನೈಋತ್ಯ ಸೌತ್ ವೆಸ್ಟ್ಗೆ ಒಂದು ಲೈನ್ ತೊಗೊಂಡು ಮತ್ತು ಸೌತ್ ಈಸ್ಟಿಂದ ನಾರ್ತ್ ವೆಸ್ಟ್ಗೆ ಒಂದು ಲೈನ್ ಹಾಕಿದಾಗ ಎಕ್ಸ್ ಅಂತ ಏನು ಬರುತ್ತೆ, ಸೊ ಆ ಸೆಂಟ್ರ್ ಭಾಗ ಏನು ಬರುತ್ತೆ ಬ್ರಹ್ಮಬಿಂದು ಆಗುತ್ತೆ. ಇನ್ನೂ ಸಿಂಪಲ್ಲಾಗಿ ಅಂತಂದರೆ ನೋಡಿ, ನಾರ್ತ್ ಈಸ್ಟು ಸೌತ್ ಈಸ್ಟು, ಉತ್ತರ ಬ್ರಹ್ಮಸ್ಥಾನ ಮತ್ತು ದಕ್ಷಿಣ, ಈ ಥರ ತೊಗೊಂಡಾಗ ಏನಾಗುತ್ತೆ, ನಾರ್ತ್ ವೆಸ್ಟು ಸೌತ್ ವೆಸ್ಟು ಈ 9 ಭಾಗ ಮಾಡ್ಕೊಂಡಾಗ ಈ ಸೆಂಟ್ರ್ ಪೋರ್ಷನ್ ಏನು ಬರುತ್ತೆ ಅಷ್ಟು ಕೂಡ ಬ್ರಹ್ಮಸ್ಥಾನ ಆಗುತ್ತೆ. ಸೊ ಬ್ರಹ್ಮಸ್ಥಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ವಾಸ್ತು ಪುರುಷನ ನಾಭಿ ಭಾಗ ಅಂತ ಹೇಳ್ತೀರಿ. ಸೊ ಈ ಭಾಗ ಯಾವಾಗಲೂ ಖಾಲಿ ಇರಬೇಕು ಅಂತಲೂ ಹೇಳ್ತೀನಿ. ಮತ್ತು ಯಾಕೆ ಅಂತಂದರೆ ನೋಡಿ, ಈಗ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಅದನ್ನು ನಾವು ಒಂದು ಏನು ವಾಸ್ತು ಪುರುಷನ ಪೂಜೆ ಮಾಡ್ತೀರಿ ಅಲ್ಲಿ ನಾವು ಕೆಲವೊಂದು ನವರತ್ನ ಆಗ್ಬೋದು, ನವಧಾತುಗಳಾಗ್ಬೋದು, ನವಪಾಷಾಣ ಆಗ್ಬೋದು, ಮತ್ತು 9 ಥರ ಪಿರಮಿಡ್ಸ್ ಆಗ್ಬೋದು, ಮತ್ತು 7 ಥರದ್ದು ನದಿ ನೀರು ಆಗ್ಬೋದು, ಮತ್ತು 7 ಥರದ್ದು ಮಣ್ಣು ಆಗ್ಬೋದು, ಮತ್ತು ಸಪ್ತಮೃತ್ತಿಕೆಗಳು ಅಂತ ಹೇಳ್ತಾರೆ. ಸೊ ಈ ಥರದನ್ನೆಲ್ಲ ನಾವು ಆ ಒಂದು ನಾಭಿ ಭಾಗದಲ್ಲಿ ಹಾಕ್ತೀರಿ, ಅಂದರೆ ಬ್ರಹ್ಮಸ್ಥಾನದಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಎನರ್ಜೈಸ್ಡ್ ಆಗುತ್ತೆ. ಅಂದರೆ ಶಲ್ಯ ದೋಷಗಳ ಏನೇ ಇದ್ರೂ ಅಲ್ಲಿ ಅದು ಕ್ಲೆನ್ಸ್ ಆಗಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ನೋಡಿ, ಶಲ್ಯ ದೋಷಗಳು ಅಂತಂದಾಗ ಈಗ ಅಲ್ಲಿ 100 ವರ್ಷದ ಹಿಂದೆ, 500 ವರ್ಷದ ಹಿಂದೆ, 1000 ವರ್ಷದ ಹಿಂದೆ ಆ ಜಾಗ ಏನಾಗಿತ್ತು ಗೊತ್ತಿರಲ್ಲ. ಈಗ ಯುದ್ಧ ಭೂಮಿ ಆಗಿರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿ ಏನಾದರೂ ಅಲ್ಲಿ ಬಿದ್ದಿರ್ಬೋದು, ಅದರದ್ದು ಮೂಳೆಗಳಿರ್ಬೋದು ಕೆಳಗಡೆ. ಸೊ ಮತ್ತು ಇನ್ನೊಂದು ಏನಂತಂದರೆ ಏನು ಹೇಳ್ತಾರೆ, ವಾಸ್ತು ಇಲ್ಲಿ ಮನೆ ಯಜಮಾನ ಎಷ್ಟಿರ್ತಾರೆ ಅಷ್ಟು ಅಡಿ ಆ ಮಣ್ಣನ್ನು ತೆಗೆದು ಹೊರಗಡೆ ಹಾಕಿ ಅಲ್ಲಿ ಬೇರೆ ಹೊಸ ಮಣ್ಣು, ಒಳ್ಳೆ ಫಲವತ್ತಾದ ಮಣ್ಣು ತುಂಬಿಸಿ ಅಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಲೂ ಹೇಳ್ತಾರೆ. ಸೊ ಇವಾಗೆಲ್ಲ ಅದು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಈಗೆಲ್ಲ ಪಿಲ್ಲರ್ಗಳು ಹಾಕಿ ಮಾಡ್ತಾ ಇರೋದ್ರಿಂದ ಯಾರು ಆ ಥರದ್ದು ಫಾಲೋ ಮಾಡ್ತಾ ಇಲ್ಲ. ಬಟ್ ಈ ಥರ ಆ ಒಂದು ಮಣ್ಣು ತೆಗೆದ್ಬಿಟ್ಟು ಇಲ್ಲಿ ಏನೊಂದು 7 ಥರದ್ದು ಮಣ್ಣು ಅಂತ ಹೇಳ್ತೀವಿ ನಾವು. ಒಂದು ಫಲವತ್ತಾದ ಮಣ್ಣು, ಮತ್ತು ಇನ್ನೊಂದು ಒಂದು ನದಿ ತೀರದ ಮಣ್ಣು, ಮರಳು ಅಂತ ಏನು ಹೇಳ್ತೀರಿ ಅದು, ಮತ್ತು ಒಂದು ಪರ್ವತದ ಮಣ್ಣು ಆಗ್ಬೋದು, ಅಥವಾ ಒಂದು ರಾಜದ್ವಾರದ್ದಾಗ್ಬೋದು, ಅಥವಾ ಒಂದು ಶಕ್ತಿ ಕೇಂದ್ರ, ಒಂದು ದೇವಸ್ಥಾನದ ಮಣ್ಣು ಆಗ್ಬೋದು. ಈ ಥರ ಒಂದು ಮಣ್ಣನ್ನು ನಾವು ತಂದು ಅಲ್ಲಿ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಆ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಮತ್ತು ಅದೇ ಥರದ್ದು 7 ಥರದ್ದು ನೀರು ಅಂತ ಏನು ಹೇಳ್ತೀರಿ ನಾವು. ಅಂದರೆ ಈಗ ಒಂದು 2 ಥರದ ಸಂಗಮದ ನೀರು ಮತ್ತು ಗಂಗಾ ನೀರು, ಈಗ ಏನೊಂದು ಗಂಗೆ ಚ ಯಮುನಶ್ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧೋಕುರು ಅಂತ ಹೇಳ್ತಾರೆ. ಸೊ ಇಷ್ಟು ಥರ ನದಿ ನೀರು ತಂದು ಅಲ್ಲಿ ಹಾಕಿ ಇದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಯಾವುದೇ ಥರದ್ದು ದೋಷಗಳಿದ್ರೂ ಸಹ ಅಲ್ಲಿ ಕ್ಲೆನ್ಸ್ ಆಗಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಮನೆ ನಿರ್ಮಾಣ ಮಾಡಬೇಕಾದ್ರೆ ಬ್ರಹ್ಮಸ್ಥಾನವನ್ನು ನಾವು ಶುಚಿ ಮಾಡಿ ಅದಕ್ಕೊಂದು ಪಾಸಿಟಿವಿಟಿ ಕೊಡ್ತಕ್ಕಂಥದ್ದು, ಅದಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಮಾಡಿ ನಾವು ಮನೆ ನಿರ್ಮಾಣ ಮಾಡಿದಾಗ ಅಲ್ಲಿ ಎಲ್ಲ ರೀತಿ ಪ್ರಾಸ್ಪರಿಟಿ ಗ್ರೋತು ಸಿಗೋವಂಥದ್ದು. ಇಲ್ಲಿ ಈ ಥರದ್ದು ಮಾಡಲಿಲ್ಲ, ಇದು ಗೊತ್ತಿಲ್ಲ, ಅಥವಾ ಸುಮ್ಮನೆ ಏನೋ ಈಗ ಶಂಕುಸ್ಥಾಪನೆ ಅಂತ ಹೇಳ್ತಾರೆ, ಅಥವಾ ಒಂದು ಭೂಮಿ ಪೂಜೆ ಅಂತ ಹೇಳ್ತಾರೆ, ಅಥವಾ ಗುದ್ಲಿ ಪೂಜೆ ಅಂತ ಹೇಳ್ತಾರೆ. ಸುಮ್ಮನೆ ಅಲ್ಲಿ ಕಲ್ಲಿಟ್ಬಿಟ್ಟು ಅದನ್ನು ಒಂದು ಹೂವು ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ಬಿಡ್ತಾರೆ. ಬಟ್ ಇದನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕೂಡ ಈಗ 4 ಇಟ್ಟಿಗೆ ಇಟ್ಬಿಟ್ಟು ಎಲ್ಲ ಮಾಡಿರ್ತಾರೆ, ಅದನ್ನು 4 ಕಾರ್ನರ್ಗೆ ಬಳಸಿ
ನಿರ್ಮಾಣ ಮಾಡೋವಂಥದ್ದು ಇದೆ. ಬಟ್ ಇದನ್ನು ಶಾಸ್ತ್ರೋಕ್ತವಾಗಿ ತಿಳ್ಕೊಂಡು ಮಾಡೋದ್ರಿಂದ ಅವ್ರಿಗೆ ತುಂಬ ಒಂದು ಪಾಸಿಟಿವ್ ಎಫೆಕ್ಟ್ಸು ಬರ್ತಕ್ಕಂಥದ್ದು. ಈಗ ಕೆಲವರೆಲ್ಲರೂ ಏನು ಮಾಡ್ತಾಯಿದ್ದಾರೆ, ಈಗ ಫಸ್ಟ್ ಆದರೂ ಉಪಾಯ ಹಾಕ್ಬಿಟ್ಟು ಮಾಡ್ತಾಯಿದ್ರು, ಬ್ರಹ್ಮಸ್ಥಾನ ಖಾಲಿ ಇರ್ತಾಯಿತ್ತು, ಸೊ ಎಲ್ಲ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರೇ ಇರ್ತಾಯಿತ್ತು, ಇಲ್ಲ ಅಂತಂದರೆ ಇನ್ನೊಂದು ಫ್ಲೋರ್ ಮನೆ ಕಟ್ತಾಯಿದ್ರು. ಈಗೆಲ್ಲ ಮಲ್ಟಿಪಲ್ ಫ್ಲೋರ್ಸು ಕಟ್ಟೋದ್ರಿಂದ ಎಲ್ಲ ಪಿಲ್ಲರ್ ಕಾನ್ಸೆಪ್ಟ್ಸ್ ಬಂದ್ಬಿಟ್ಟಿರೋದ್ರಿಂದ ಈಗ 4 ಮೂಲೆಯಲ್ಲೂ 4 ಪಿಲ್ಲರ್ ಇರುತ್ತೆ, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಇನ್ನೂ ಸೆಂಟ್ರಲ್ಲಿ 2 ಪಿಲ್ಲರು ಅಥವಾ 3 ಪಿಲ್ಲರ್ ಹಾಕಿದಾಗ ಏನಾಗುತ್ತೆ, ಬ್ರಹ್ಮಸ್ಥಾನ ಡಿಸ್ಟರ್ಬ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನೋಡಿ ಬ್ರಹ್ಮಸ್ಥಾನ ಡಿಸ್ಟರ್ಬ್ ಆಗಬಾರ್ದು. ಪಿಲ್ಲರ್ ಬಂದಾಗ ಏನಾಗುತ್ತೆ, ಆ ಪಿಲ್ಲರು ಅಂತಂದಾಗ ನೋಡಿ ಅದು ಮನೆ ಯಜಮಾನನ್ನು ಪ್ರತಿಬಿಂಬಿಸುತ್ತೆ. ಮತ್ತು ಎಲ್ಲ ರೀತಿಯಲ್ಲೂ ನಿಮಗೀಗ ಹೊಟ್ಟೆ ಚೆನ್ನಾಗಿದೆ ಅಂತಂದರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು, ನಿಮಗೆ ಬಾಡಿ ಸ್ಟ್ರೆಂತ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಬ್ರಹ್ಮಸ್ಥಾನ ಡಿಸ್ಟರ್ಬ್ ಆಯಿತು ಅಂತಂದಾಗ, ಈಗ ನಿಮ್ಗೆ ಹೊಟ್ಟೆ ಸರಿ ಇಲ್ಲ ಅಂದ್ಕೊಳ್ಳಿ, ಆವಾಗ ನಿಮಗೆ ಏನೊಂದು ಮಾಡೋದಕ್ಕೂ ನಿಮಗೊಂದು ಉತ್ಸಾಹ ಇರಲ್ಲ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಆಸಕ್ತಿ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿ ಬ್ರಹ್ಮಸ್ಥಾನ ನೀವು ಆದಷ್ಟು ಕ್ಲಿಯರ್ ಮಾಡಿಕೊಂಡು ಆ ಬ್ರಹ್ಮಸ್ಥಾನವನ್ನು ನೀವು ಎನರ್ಜೈಸ್ ಮಾಡಿ ನೀವು ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಹತ್ರ ಏನೇ ಇರಲಿ ಇಲ್ಲದೆ ಹೋಗಲಿ, ನೀವೇನು ಒಂದು ಒಳ್ಳೆ ಟೈಮು ಒಳ್ಳೆ ಮುಹೂರ್ತದಲ್ಲಿ ನೀವು ಸ್ಟಾರ್ಟ್ ಮಾಡಿರ್ತೀರ, ಆ ಒಂದು ಮನೆ ಒಂದು ನೀವು ಅಂದ್ಕೊಂಡಿರೋ ಟೈಮ್ಗಿಂತನೂ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಆ ಥರ ನೀವು ಬ್ರಹ್ಮಸ್ಥಾನವನ್ನು ಎನರ್ಜೈಸ್ ಮಾಡ್ತಾ ಇದ್ದಂಗೆ ನಿಮಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಸಿಗುತ್ತೆ. ನೋಡಿ ಬ್ರಹ್ಮಸ್ಥಾನದ್ದೇ ಅಂತ ಅಂದಾಗ ನಾನು ನನ್ನ ಕ್ಲೈಂಟ್ದೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವ್ರದ್ದು ಮನೆ ಒಂದು ಫೌಂಡೇಶನ್ ಹಾಕ್ಬಿಟ್ಟು 3 ವರ್ಷದಿಂದ ನಿಂತೋಗ್ಬಿಟ್ಟಿತ್ತು. ಸೊ ಅವರು ಏನೇ ಒಂದು ಪ್ರಯತ್ನ ಪಟ್ಟರು ಅವ್ರಿಗೆ ಆ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನನ್ನನ್ನು ಕನ್ಸಲ್ಟ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಈ ಥರದ್ದು ಬ್ರಹ್ಮಸ್ಥಾನ ಪೂಜೆ ಮಾಡಲಿಲ್ಲ ನೀವು, ಸೊ ಹಾಗಾಗಿ ನಿಮ್ಮೊಂದು ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ, ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇದಕ್ಕೆ ಈ ರೀತಿಯಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶಂಕುಸ್ಥಾಪನೆ ಪ್ಲಸ್ ಪಿರಮಿಡ್ಸ್ ಎಲ್ಲ ಪ್ರಿಫರ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸಿದೆ. ಅವರು ಹೇಳಿದ ಫೀಡ್ಬ್ಯಾಕು, ಸ್ವಾಮಿ ನಾನು ಅಂದ್ಕೊಂಡಿದ್ದು ಒಂದು 8-10 ಲಕ್ಷದಲ್ಲಿ ನಾನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ, ನೀವು ಬಂದು ಇದು ಮಾಡಿಕೊಟ್ಟಾದಮೇಲೆ ನೋಡಿ ನಾನು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ಅತ್ತೆಯವರು ನನಗೆ ಈ ಥರ ಗ್ರೈನೇಟ್ಗೆ ಇದು ಮಾಡಿಕೊಟ್ರು. ಮತ್ತು ನೋಡಿ ನಮ್ಮ ಇಲ್ಲಿ ಬೋರ್ ಹಾಕ್ಸೋಕ್ಕೆ ಲಾರಿ ಬಂದಾಗ ಆ ಪಕ್ಕದ ಮನೆಯವರು ಡಿಸ್ಟರ್ಬ್ ಮಾಡ್ತಾಯಿದ್ರು, ಅವರು ಸಹ ನನಗೆ ಮರಳು ಸಿಮೆಂಟನ್ನು ಸ್ಪಾನ್ಸರ್ ಮಾಡಿದ್ರು. ಸ್ವಾಮಿ ನೀವು ಕಟ್ತಾ ಇದ್ದೀರಾ ಇರಲಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ರು. ಮತ್ತು ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು ಏನೊಂದು 8-10 ಲಕ್ಷ ಅಂದ್ಕೊಂಡಿದ್ದೆ, ಮನೆ ಕಂಪ್ಲೀಟ್ ಆಗೋಷ್ಟರಲ್ಲಿ 25 ಲಕ್ಷ ಆಯಿತು ಸ್ವಾಮಿ. ನಾನು ಎಲ್ಲೂ ಸಾಲ ಮಾಡಿಲ್ಲ, ಎಲ್ಲ ತಾನೇ ಆಯಿತು. ಮತ್ತು ನಾನು ಅಂದ್ಕೊಂಡಿದ್ದು ಒಂದು 9 ತಿಂಗಳು 1 ವರ್ಷ ಆಗುತ್ತೆ ಅಂದ್ಕೊಂಡಿದ್ದೆ, 7-8 ತಿಂಗಳಿಗೆ ಮನೆ ಕಂಪ್ಲೀಟ್ ಆಯಿತು. ನೀವು ಬಂದು ಮಾಡಿಕೊಟ್ಟಾದ್ಮೇಲೆ ತುಂಬ ಚೆನ್ನಾಗಾಯಿತು ಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿಯಲ್ಲಿ ನಾನು ಅವ್ರಿಗೆ ಇನ್ನೊಂದು ಹೇಳಿದ್ದೆ, ನಾನು ಏನೊಂದು ಮನೆಗೆ ಬ್ರಹ್ಮಸ್ಥಾನ ಒಂದು ಇದು ಮಾಡೋಕ್ಕೆ ಹೇಳಿದ್ದೆ, ಅದ್ರ ಜೊತೆಯಲ್ಲಿ ಗುರುಪ್ರವೇಶಕ್ಕೆ ಕರೆದಿದ್ರು. ಆ ಟೈಮಲ್ಲಿ ಹೇಳಿದೆ, ನೋಡಿ ಇವಾಗ ಏನು ನೀವು ಮನೆ ಕಟ್ಟಿ ಗುರುಪ್ರವೇಶ ಮಾಡ್ತಾ ಇದ್ದೀರಾ, ಇನ್ನು 3 ವರ್ಷದಲ್ಲಿ ನಿಮ್ಗೆ ಇನ್ನೂ ಒಂದು ಹೆಚ್ಚು ಪ್ರಾಸ್ಪರಿಟಿ ಗ್ರೋತ್ ಸಿಗುತ್ತೆ. ಅಂದರೆ ಇನ್ನೊಂದು ಸೈಟ್ ತೊಗೋಬೋದು, ಅಥವಾ ಇನ್ನೊಂದು ಕಾರ್ ತೊಗೋಬೋದು, ಅಥವಾ ಒಡವೆಗಳು ತೊಗೋಬೋದು, ಈ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಜಸ್ಟ್ ಮನೆ ಕಟ್ಟಿ 1.5 ವರ್ಷಕ್ಕೆ ಅವ್ರ ಮನೆಯಲ್ಲಿ ಏನೊಂದು ಶುಭ ಕಾರ್ಯ ಆಗಬೇಕು ಅಂತಿತ್ತು, ಅಂದರೆ ಒಂದು ಮಗಳು ಮದುವೆ ಆಗಬೇಕಾಗಿತ್ತು. ಸೊ ಅದಾಯಿತು. ನಂತರ ಮತ್ತೆ ಇನ್ನೊಂದು 1.5 ವರ್ಷಕ್ಕೆ ಅವರು ಸೈಟ್ ತೊಗೊಂಡ್ರು. ಈ ರೀತಿಯಲ್ಲಿ ಅವ್ರಿಗೆ ಪ್ರತಿ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಆ ರೀತಿಯಲ್ಲಿ ಗ್ರೋತ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡ್ತು. ಅಂದರೆ ಇಲ್ಲಿ ನಾನು ಹೇಳಿದೆ ಅಂತಲ್ಲ, ಶಾಸ್ತ್ರ ಅದು ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದಾಗ ಅವ್ರಿಗೆ ಆ ಒಂದು ಗ್ರೋತು, ಆ ಒಂದು ಡೆವಲಪ್ಮೆಂಟ್ಸ್ನ ಕೊಡುತ್ತೆ ಅಂತ ಹೇಳ್ತಾ ಇರೋದು. ಸೊ ಈ ಥರ ನೀವು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಶಾಸ್ತ್ರೋಕ್ತವಾಗಿ ಅದನ್ನು ಅನುಸರಿಸಿ ನೀವು ನಿರ್ಮಾಣ ಮಾಡಿದಾಗ ಏನಾಗುತ್ತೆ, ನಿಮಗೆ ಪ್ರಾಸ್ಪರಿಟಿ ಗ್ರೋತ್ ಅನ್ನೋದು, ಅಂದರೆ ನಿಮ್ಮಲ್ಲಿ ಒಂದು ಏನೇ ಒಂದು ಟೈಮ್ಗೆ ಆಗಬೇಕು ಅಂತ ಇರ್ತಕ್ಕಂಥದ್ದು ಸೊ ಇಲ್ಲಿ ಆಗ್ತಾ ಹೋಗುತ್ತೆ ನೋಡಿ. ಮತ್ತು ಇನ್ನೊಂದು ಏನಂತಂದರೆ, ಬ್ರಹ್ಮಸ್ಥಾನ ಅಂತಂದಾಗ ನಾವು ಲಕ್ ಅಂತಲೂ ಹೇಳ್ತೀವಿ. ಇಲ್ಲಿ ನೋಡಿ 3 ಥರ ಲಕ್ ಬರುತ್ತೆ. ಒಂದು ಹೆವನ್ ಲಕ್, ಮ್ಯಾನ್ ಲಕ್ ಮತ್ತು ಅರ್ತ್ ಲಕ್ ಅಂತ. ಒಂದು ಹೆವನ್ ಲಕ್ ಅಂತಂದಾಗ ನಿಮ್ಮ ಒಂದು ಜಾತಕ, ನಿಮ್ಮ ಒಂದು ಪಾಸ್ಟ್ ಲೈಫ್ ಏನಿರುತ್ತೆ, ಸೊ ಅಲ್ಲಿಂದ ನೀವು ಏನು ತೊಗೊಂಬಂದಿರ್ತೀರ, ನಿಮ್ಮ ಒಂದು ಜಾತಕದಲ್ಲಿ ಏನಿರುತ್ತೆ ಸೊ ಅದನ್ನು ನೀವು ಇಲ್ಲಿ ಅನುಭವಿಸ್ತಾ ಇರ್ತೀರ. ಅಂದರೆ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನೀವು ಒಂದು ಆಸ್ತಿ ತೊಗೋಬೇಕಂತಂದ್ರೂ ನೀವು ಈಗ ಕೇಳಿ ತೊಗೊಳ್ಳೋ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಬಟ್ ದೋಷಗಳನ್ನು ಶಾಪಗಳನ್ನು ನೀವೇನು ಕೇಳೋದೇ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ DNA ಬಂದುಬಿಡುತ್ತೆ. ಅಂದರೆ ಅಲ್ಲಿ ಯಾರಿಗಾದ್ರೂ ಶುಗರ್ ಇತ್ತು, ಅಲ್ಲಿಗೆ ಯಾರಿಗಾದ್ರೂ BP ಇತ್ತು ಅಂತಂದರೆ ಸೊ ನಿಮ್ಗೆ ಅದು ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿರುತ್ತೆ. ಸೊ ಇಲ್ಲಿ ಇನ್ನೊಂದು ಮ್ಯಾನ್ ಲಕ್ ಅಂತ ಬರುತ್ತೆ.
ಸೊ ಮ್ಯಾನ್ ಲಕ್ ಅಂತಂದರೆ ನೀವು ಎಲ್ಲಿದ್ದೀರಾ, ನೀವು ಏನು ಓದಿದ್ದೀರಾ, ನೀವು ಯಾರ ಸಂಪರ್ಕದಲ್ಲಿದ್ದೀರಾ, ಮತ್ತು ನೀವು ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಏನು ದಾನ ಮಾಡ್ತಾಯಿದ್ದೀರಾ, ಏನು ಧರ್ಮ ಮಾಡ್ತಾಯಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಕೆಟ್ಟ ಕೆಲಸ ಮಾಡ್ತಾಯಿದ್ದೀರಾ, ಇದು ನಿಮಗೆ ಗೊತ್ತಿರುತ್ತೆ. ಸೊ ಇದು ನಿಮಗೆ ಮ್ಯಾನ್ ಲಕ್ ಆಗುತ್ತೆ. ಇನ್ನೊಂದು ನಿಮಗೆ ಅರ್ಥ ಲಕ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ವಾಸ್ತು. ಸೊ ಇಲ್ಲಿ ನೀವು ಪಂಚಭೂತಗಳನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀರಾ. ಸೊ ಇಲ್ಲಿ ಈಗ ನಾನು ಏನು ಹೇಳ್ಕೊಂಬಂದೆ, ನೀವು ಏನೊಂದು ಪೂಜೆ ಮಾಡಬೇಕು, ವಾಸ್ತುಪುರುಷನ ಶಂಕುಸ್ಥಾಪನೆ ಮಾಡೋವಂಥದ್ದು ಇರ್ಬೋದು, ಅಥವಾ ಅಲ್ಲಿ ಯಾವ್ಯಾವ ದಿಕ್ಕಲ್ಲಿ ಏನೇನು ಬರಬೇಕು. ಈಗ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬರ್ತಕ್ಕಂಥದ್ದು, ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಬರ್ತಕ್ಕಂಥದ್ದು, ಈಸ್ಟ್ ಮತ್ತು ನಾರ್ತ್ ಒಳ್ಳೆ ಗಾಳಿ ಬೆಳಕು ಬರೋವಂಥದ್ದು. ಈ ಥರ ನೀವು ವಾಸ್ತು ಪ್ರಕಾರ ಅದನ್ನು ನೀವು ಕಟ್ಟಿ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಒಂದು 3 ಲಕ್ಕ ಕೂಡ ಸಪೋರ್ಟ್ ಆಗುತ್ತೆ. ಇಲ್ಲಿ ಗ್ರಹಬಲ ಚೆನ್ನಾಗಿಲ್ಲದೆ ಇದ್ದಾಗೂ ಗೃಹಬಲ ಚೆನ್ನಾಗಿದ್ದಾಗ ನಿಮ್ಮ ಒಂದು ಲೈಫು ಒಂದು ಮೇಲೂ ಕೆಳಗೆ ಆಗದೆ ಇದ್ದಂಗೆ ಬ್ಯಾಲೆನ್ಸ್ಡಾಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರೋಕ್ತವಾಗಿ ತಿಳ್ಕೊಂಡು ಮಾಡಿ ಕಟ್ಟಿದಾಗ ನಿಮ್ಮ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅದು ನಿಮಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ಥರ ನಿಮಗೆ ವಿಚಾರಗಳನ್ನು ಇನ್ನೂ ನಾನು ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನಮ್ಮ ಪೇಜ್ನ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.